ಐಪಿಎಲ್ 2026ರ ಇತ್ತೀಚಿನ ಪ್ರಮುಖ ಕ್ರೀಡಾ ಸುದ್ದಿಗಳು ಇಲ್ಲಿವೆ. 1. ಆರ್ಸಿಬಿ ಭರ್ಜರಿ ಜಯ, ಪ್ಲೇಆಫ್ ರೇಸ್ನಿಂದ ಪಂಜಾಬ್ ಔಟ್. ಧರ್ಮಶಾಲಾದಲ್ಲಿ ನಡೆದ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡ ಪಂಜಾಬ್ ಕಿಂಗ್ಸ್ ಪಿಬಿಕೆಎಸ್ ವಿರುದ್ಧ 23 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಆರ್ಸಿಬಿ ಸ್ಕೋರ್ 222/4, 20 ಓವರ್. ಪಿಬಿಕೆಎಸ್ ಸ್ಕೋರ್ 199/8, 20 ಓವರ್. ಈ ಗೆಲುವಿನೊಂದಿಗೆ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿ ತನ್ನ ಪ್ಲೇಆಫ್ ಸ್ಥಾನವನ್ನು ಬಹುತೇಕ ಖಚಿತಪಡಿಸಿಕೊಂಡಿದೆ. ಇತ್ತ ಸತತ 6ನೇ ಸೋಲು ಕಂಡ ಪಂಜಾಬ್ ಕಿಂಗ್ಸ್ ಅಧಿಕೃತವಾಗಿ ಪ್ಲೇಆಫ್ ರೇಸ್ನಿಂದ ಹೊರಬಿದ್ದಿದೆ. ಪಂದ್ಯದ ನಂತರ ಪಂಜಾಬ್ ನಾಯಕ ಶ್ರೇಯಸ್ ಅಯ್ಯರ್ ಭಾವುಕರಾಗಿ, ನಮ್ಮ ಬೌಲಿಂಗ್ ಮತ್ತು ಫೀಲ್ಡಿಂಗ್ ಕೈಕೊಟ್ಟಿತು, ಆದರೆ ಮುಂದಿನ ದಿನಗಳಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತೇವೆ ಎಂದು ಹೇಳಿದ್ದಾರೆ. 2. ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಗೆಲುವು. ಮತ್ತೊಂದು ರೋಚಕ ಪಂದ್ಯದಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಮತ್ತು ಪೊರೆಲ್ ಅವರ ಭರ್ಜರಿ ಬ್ಯಾಟಿಂಗ್ ನೆರವಿನಿಂದ ಡೆಲ್ಲಿ ಕ್ಯಾಪಿಟಲ್ಸ್ ಡಿಸಿ ರಾಜಸ್ಥಾನ್ ರಾಯಲ್ಸ್ ಆರ್ಆರ್ ವಿರುದ್ಧ 5 ವಿಕೆಟ್ಗಳ ಜಯ ಸಾಧಿಸಿದೆ. ಈ ಫಲಿತಾಂಶದಿಂದಾಗಿ ಪ್ಲೇಆಫ್ ರೇಸ್ ಮತ್ತಷ್ಟು ಕುತೂಹಲ ಕೆರಳಿಸಿದೆ. 3. ಇಂದಿನ ಪಂದ್ಯ ಟುಡೇಸ್ ಮ್ಯಾಚ್. ಮುಖಾಮುಖಿ ಚೆನ್ನೈ ಸೂಪರ್ ಕಿಂಗ್ಸ್ ಸಿಎಸ್ಕೆ ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ ಎಸ್ಆರ್ಎಚ್. ಸಮಯ ಸಂಜೆ 7:15. ಮೈದಾನ ಎಂಎ ಚಿದಂಬರಂ ಸ್ಟೇಡಿಯಂ. ಚೆನ್ನೈ ತಂಡಕ್ಕೆ ಪ್ಲೇಆಫ್ ಆಸೆ ಜೀವಂತವಾಗಿರಿಸಿಕೊಳ್ಳಲು ಈ ಪಂದ್ಯ ಅತ್ಯಂತ ಪ್ರಮುಖವಾಗಿದೆ. ಹೀಗಾಗಿ ಆರ್ಸಿಬಿ ಅಭಿಮಾನಿಗಳು ಕೂಡ ಇಂದು ಚೆನ್ನೈ ಗೆಲುವಿಗಾಗಿ ಪ್ರಾರ್ಥಿಸುತ್ತಿದ್ದಾರೆ. ಐಪಿಎಲ್ 2026 ಪ್ರಮುಖ ಅಂಕಿಅಂಶಗಳು. ಹೆಚ್ಚು ರನ್ ಆರೆಂಜ್ ಕ್ಯಾಪ್ ರೇಸ್, ಸಾಯಿ ಸುದರ್ಶನ್ ಜಿಟಿ 554 ರನ್. ಹೆಚ್ಚು ವಿಕೆಟ್ ಪರ್ಪಲ್ ಕ್ಯಾಪ್ ರೇಸ್, ಭುವನೇಶ್ವರ್ ಕುಮಾರ್ ಆರ್ಸಿಬಿ 24 ವಿಕೆಟ್. ಹೆಚ್ಚು ಬೌಂಡರಿಗಳು ವಿರಾಟ್ ಕೊಹ್ಲಿ ಆರ್ಸಿಬಿ 57 ಫೋರ್ಸ್. ಐಪಿಎಲ್ ಲೀಗ್ ಹಂತದ ಕೊನೆಯ ದಿನಗಳಲ್ಲಿ ಪ್ಲೇಆಫ್ ಲೆಕ್ಕಾಚಾರಗಳು ಯಾವಾಗಲೂ ಹೀಗೆಯೇ, ಯಾರೋ ಗೆದ್ದರೆ ಮತ್ಯಾರಿಗೋ ಲಾಭ, ಮಗದೊಬ್ಬರಿಗೆ ನಿಟ್ಟುಸಿರು. ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಗೆಲುವು ಸಾಧಿಸಿದಾಗ ಅದು ಕೇವಲ ಆ ಒಂದು ತಂಡದ ಪಾಯಿಂಟ್ಸ್ ಹೆಚ್ಚಿಸುವುದಿಲ್ಲ, ಇಡೀ ಅಂಕಪಟ್ಟಿಯ ರನ್ ರೇಟ್ ಮತ್ತು ಪ್ಲೇಆಫ್ ಸಮೀಕರಣವನ್ನೇ ತಲೆಕೆಳಗಾಗಿಸಿಬಿಡುತ್ತದೆ. ಐಪಿಎಲ್ ಇತಿಹಾಸದಲ್ಲಿ ಇಂತಹ ಅಯೋಮಯ, ಗೊಂದಲಮಯ ಪರಿಸ್ಥಿತಿ ಸೃಷ್ಟಿಯಾಗಲು ಮುಖ್ಯ ಕಾರಣಗಳು ಇಲ್ಲಿವೆ. 1. ನೆಟ್ ರನ್ ರೇಟ್ ಎನ್ಆರ್ಆರ್ ಎಂಬ ಮಾಯಾಜಾಲ. ಕೇವಲ ಪಂದ್ಯ ಗೆಲ್ಲುವುದು ಮುಖ್ಯವಲ್ಲ, ಎಷ್ಟು ರನ್ಗಳ ಅಥವಾ ಓವರ್ಗಳ ಅಂತರದಿಂದ ಗೆಲ್ಲುತ್ತೇವೆ ಎಂಬುದು ಲೆಕ್ಕಕ್ಕೆ ಬರುತ್ತದೆ. ಡೆಲ್ಲಿ ದೊಡ್ಡ ಮಾರ್ಜಿನ್ನಲ್ಲಿ ಗೆದ್ದಾಗ ಪಂಜಾಬ್ ಅಥವಾ ಇತರ ಕೆಳ ಕ್ರಮಾಂಕದ ತಂಡಗಳ ಪ್ಲೇಆಫ್ ಆಸೆ ಜೀವಂತವಾಗಿರಲು ಪರೋಕ್ಷವಾಗಿ ಹಾದಿ ಮಾಡಿಕೊಡುತ್ತದೆ. 2. ಪರಾವಲಂಬನೆ ಡಿಪೆಂಡೆಂಟ್ ಸಿನಾರಿಯೋಸ್. ನಾವು ಮುಂದಿನ ಪಂದ್ಯ ಗೆಲ್ಲಬೇಕು, ಅದರ ಜೊತೆಗೆ ನಾಡಿದ್ದು ನಡೆಯುವ ಪಂದ್ಯದಲ್ಲಿ ಆ ತಂಡ ಸೋಲಬೇಕು, ಆ ಕಡೆ ಮಳೆ ಬರಬೇಕು. ಇದೇ ಐಪಿಎಲ್ನ ಅಸಲಿ ಮಜಾ. ಡೆಲ್ಲಿಯ ಗೆಲುವಿನಿಂದಾಗಿ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ತಾಂತ್ರಿಕವಾಗಿ, ಮ್ಯಾಥಮ್ಯಾಟಿಕಲಿ ಇನ್ನೂ ಒಂದು ಸಣ್ಣ ಅವಕಾಶ ಬಾಕಿ ಉಳಿದಂತಾಗಿ ಅವರು ಸದ್ಯಕ್ಕೆ ನಿಟ್ಟುಸಿರು ಬಿಡುವಂತಾಗಿದೆ. 3. ಪಾಯಿಂಟ್ಸ್ ಟೇಬಲ್ ಟ್ರಾಫಿಕ್ ಜಾಮ್. ಕೊನೆಯ ಹಂತದಲ್ಲಿ 3 ಮತ್ತು 4ನೇ ಸ್ಥಾನಕ್ಕಾಗಿ 4ರಿಂದ 5 ತಂಡಗಳು ಒಂದೇ ರೀತಿಯ ಪಾಯಿಂಟ್ಸ್, ಉದಾಹರಣೆಗೆ 14 ಅಥವಾ 12 ಪಾಯಿಂಟ್ಸ್ ಹೊಂದಿರುವಾಗ ಪ್ರತಿ ಪಂದ್ಯದ ಫಲಿತಾಂಶವು ಹಣೆಬರಹವನ್ನು ಬದಲಾಯಿಸುತ್ತದೆ. ನಿಮ್ಮ ನೆಚ್ಚಿನ ತಂಡ ಯಾವುದು? ಈ ಗೊಂದಲದ ಲೆಕ್ಕಾಚಾರದಲ್ಲಿ ನಿಮ್ಮ ತಂಡ ಸೇಫ್ ಆಗಿದೆಯಾ ಅಥವಾ ಬೇರೆ ತಂಡಗಳ ಫಲಿತಾಂಶದ ಮೇಲೆ ಕಣ್ಣಿಟ್ಟಿದೆಯಾ? ಸೋಷಿಯಲ್ ಮೀಡಿಯಾದಲ್ಲಿ ಈಗ ಯಾರ್ ಬಿಟ್ರೂ ಕರ್ಮ ಬಿಡಲ್ಲ ಅನ್ನೋ ಟ್ರೆಂಡ್ ಜೋರಾಗಿದೆ. ಅದಕ್ಕೆ ಬಲವಾದ ಕಾರಣವೂ ಇದೆ. ನಿನ್ನೆ ಧರ್ಮಶಾಲಾದಲ್ಲಿ ನಡೆದ ಪಂದ್ಯದಲ್ಲಿ ಆರ್ಸಿಬಿ ತಂಡ ಪಂಜಾಬ್ ಕಿಂಗ್ಸ್ ವಿರುದ್ಧ 23 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿ ಪ್ಲೇ ಆಫ್ಗೆ ಅಧಿಕೃತವಾಗಿ ಲಗ್ಗೆ ಇಟ್ಟರೆ, ಪಂಜಾಬ್ ಕಿಂಗ್ಸ್ ಸತತ 6ನೇ ಸೋಲನ್ನು ಕಂಡು ಟೂರ್ನಿಯಿಂದ ಬಹುತೇಕ ಹೊರಬಿದ್ದಿದೆ. ಆದರೆ ಕ್ರೀಡಾಭಿಮಾನಿಗಳು ಇದನ್ನು ಕೇವಲ ಗೆಲುವು ಸೋಲು ಎಂದು ನೋಡ್ತಿಲ್ಲ, ಬದಲಿಗೆ ಸೋಷಿಯಲ್ ಮೀಡಿಯಾ ಕರ್ಮ ರಿಟರ್ನ್ಸ್ ಅಂತಿದ್ದಾರೆ. ಪಂಜಾಬ್ ಅಂದು ಮಾಡಿದ ಆ ಒಂದು ತಪ್ಪು ಮತ್ತು ಆರ್ಸಿಬಿ ನಿನ್ನೆ ಕೊಟ್ಟ ತಿರುಗೇಟಿನ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ. 1. ಅಂದು ಪಂಜಾಬ್ ಮಾಡಿದ ಆ ಒಂದು ತಪ್ಪು. ಕೆಲ ದಿನಗಳ ಹಿಂದೆ ಏಪ್ರಿಲ್ 28ರಂದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದ ವೇಳೆ ಪಂಜಾಬ್ ಕಿಂಗ್ಸ್ ತನ್ನ ಅಧಿಕೃತ ಎಕ್ಸ್ ಟ್ವಿಟರ್ ಖಾತೆಯಲ್ಲಿ 49/1 4.3 ಓವರ್ ಎಂದು ಪೋಸ್ಟ್ ಮಾಡಿತ್ತು. ಕ್ರಿಕೆಟ್ ಲೋಕದಲ್ಲಿ 49 ಎನ್ನುವ ನಂಬರ್ ಆರ್ಸಿಬಿ ಪಾಲಿಗೆ ಅತ್ಯಂತ ನೋವಿನ ಇತಿಹಾಸ. 2017ರ ಐಪಿಎಲ್ನಲ್ಲಿ ಕೆಕೆಆರ್ ವಿರುದ್ಧ ಆರ್ಸಿಬಿ ಕೇವಲ 49 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಪಂಜಾಬ್ ತಂಡ ಯಾವುದೇ ಸಂದರ್ಭ ಇಲ್ಲದಿದ್ದರೂ
ಆರ್ಸಿಬಿಯನ್ನು ಟ್ರೋಲ್ ಮಾಡುವ ಉದ್ದೇಶದಿಂದಲೇ ಆ 49 ರನ್ ಸಂಖ್ಯೆಯನ್ನು ಹೈಲೈಟ್ ಮಾಡಿ ಪೋಸ್ಟ್ ಹಾಕಿತ್ತು. ಇದು ಆರ್ಸಿಬಿ ಅಭಿಮಾನಿಗಳ ಕೆರಳಿಸಿತ್ತು. 2. ನಿನ್ನೆ ಧರ್ಮಶಾಲಾದಲ್ಲಿ ಕರ್ಮ ರಿಟರ್ನ್ಸ್. ನಿನ್ನೆ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಆರ್ಸಿಬಿ, ವಿರಾಟ್ ಕೊಹ್ಲಿ 58 ಮತ್ತು ವೆಂಕಟೇಶ್ ಅಯ್ಯರ್, ಅಜೇಯ 73 ಅವರ ಭರ್ಜರಿ ಬ್ಯಾಟಿಂಗ್ ನೆರವಿನಿಂದ 222 ರನ್ಗಳ ಬೃಹತ್ ಮೊತ್ತ ಕಲೆಹಾಕಿತು. ಬಳಿಕ ಗುರಿ ಬೆನ್ನಟ್ಟಿದ ಪಂಜಾಬ್ ಕಿಂಗ್ಸ್, ಭುವನೇಶ್ವರ್ ಕುಮಾರ್ ಮತ್ತು ರಸಿಕ್ ಸಲಾಂ ಅವರ ಮಾರಕ ಬೌಲಿಂಗ್ ದಾಳಿಗೆ ಸಿಲುಕಿ ಪವರ್ ಪ್ಲೇನಲ್ಲೇ ಪ್ರಮುಖ 3 ವಿಕೆಟ್ ಕಳೆದುಕೊಂಡು ತತ್ತರಿಸಿತು. ಆರ್ಸಿಬಿ ಕೊಟ್ಟ ಅಸಲಿ ತಿರುಗೇಟು. ಪಂಜಾಬ್ ತಂಡ 6 ಓವರ್ ಮುಕ್ತಾಯಕ್ಕೆ 3 ವಿಕೆಟ್ ಕಳೆದುಕೊಂಡು ನಿಖರವಾಗಿ 49 ರನ್ ಗಳಿಸಿತ್ತು. ಇದೇ ಸರಿಯಾದ ಸಮಯ ಎಂದು ಕಾಯುತ್ತಿದ್ದ ಆರ್ಸಿಬಿ ಅಡ್ಮಿನ್ ತಕ್ಷಣವೇ ಎಕ್ಸ್ನಲ್ಲಿ 49/3 6 ಓವರ್ಸ್ ಎಂದು ಪೋಸ್ಟ್ ಮಾಡುವ ಮೂಲಕ ಪಂಜಾಬ್ಗೆ ಹಳೆಯ ಟ್ರೋಲ್ಗೆ ಸರಿಯಾದ ಭಾಷೆಯಲ್ಲೇ ತಿರುಗೇಟು ನೀಡಿತು. 3. ಆನ್ ಫೀಲ್ಡ್ ತಪ್ಪುಗಳು, ಆನ್ ಫೀಲ್ಡ್ ಮಿಸ್ಟೇಕ್ಸ್. ಪಂದ್ಯದ ಬಳಿಕ ಮಾತನಾಡಿದ ಪಂಜಾಬ್ ನಾಯಕ ಶ್ರೇಯಸ್ ಅಯ್ಯರ್, ನಾವು ಪಂದ್ಯವನ್ನು ಸೋತಿದ್ದೇ ಪವರ್ ಪ್ಲೇನಲ್ಲಿ ಎಂದು ಒಪ್ಪಿಕೊಂಡಿದ್ದಾರೆ. ಬೌಲಿಂಗ್ನಲ್ಲಿ ರನ್ ನಿಯಂತ್ರಿಸಲು ವಿಫಲರಾಗಿದ್ದು ಮತ್ತು ಡೆತ್ ಓವರ್ಗಳಲ್ಲಿ ರನ್ ಬಿಟ್ಟುಕೊಟ್ಟಿದ್ದು. 223 ರನ್ಗಳ ಬೃಹತ್ ಗುರಿ ಬೆನ್ನಟ್ಟುವಾಗ ಪವರ್ ಪ್ಲೇನಲ್ಲೇ ಟಾಪ್ ಆರ್ಡರ್ ಬ್ಯಾಟರ್ಗಳಾದ ಪ್ರಿಯಾಂಶ್ ಆರ್ಯ, ಪ್ರಭ್ಸಿಮ್ರಾನ್ ಮತ್ತು ಸ್ವತಃ ಶ್ರೇಯಸ್ ಅಯ್ಯರ್ ಬೇಗನೆ ಔಟ್ ಆಗಿದ್ದು ಪಂಜಾಬ್ಗೆ ಭಾರಿ ಹೊಡೆತ ನೀಡಿತು. ಶಶಾಂಕ್ ಸಿಂಗ್ 56 ಹೋರಾಡಿದರೂ ಲಾಭವಾಗಲಿಲ್ಲ. ಒಟ್ಟಿನಲ್ಲಿ ಆಫ್ ಫೀಲ್ಡ್ನಲ್ಲಿ ಆರ್ಸಿಬಿಯನ್ನು ಕೆಣಕಿದ ಪಂಜಾಬ್ಗೆ ಆನ್ ಫೀಲ್ಡ್ನಲ್ಲಿ ಆರ್ಸಿಬಿ ಪ್ಲೇಆಫ್ ಟಿಕೆಟ್ ಪಡೆಯುವ ಮೂಲಕ ಮತ್ತು ಅದೇ 49 ರನ್ಗಳ ಮುಖಾಂತರವೇ ತಿರುಗೇಟು ನೀಡಿ ಮನೆಗೆ ಕಳುಹಿಸಿದೆ. ಇದನ್ನೇ ಅಲ್ವಾ ಹೇಳೋದು ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತ.